ಹಲೋ ಫುಡೀಸ್, ಇವತ್ತಿನ ರೆಸಿಪಿ ಏನಂತೀರಾ? ಇದು ಸ್ಪೆಷಲ್ ಆನಿಯನ್ ಪುಲಾವ್. ಇನ್ಯಾಕ್ ತಡ, ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಬೇಕಾಗಿರುವ ಸಾಮಗ್ರಿಗಳು: 2 ಇಂಚ್ ಚಕ್ಕೆ, 12 ಹಸಿಮೆಣಸಿನಕಾಯಿ, 2 ಗಡ್ಡೆ ಬಿಡಿಸಿರುವ ಬೆಳ್ಳುಳ್ಳಿ, ಉದ್ದಕ್ಕೆ ಹೆಚ್ಚಿರುವ 5 ಈರುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟ್, ಅಡಿಗೆ ಎಣ್ಣೆ, 6 ಲವಂಗ, 250 ml ಮೊಸರು, ಸಣ್ಣದಾಗಿ ಹೆಚ್ಚಿರುವ 2 ಈರುಳ್ಳಿ, 1 ಟೊಮ್ಯಾಟೊ, 2 ಸೌತೆಕಾಯಿ, ನೆನೆಸಿರುವ ಅಕ್ಕಿ. ಈಗ ಒಗ್ಗರಣೆಯ ಬಾಂಡ್ಲಿಗೆ 1.5 ಸೌಟ್ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಲವಂಗ, ಚಕ್ಕೆ. ಈಗ ಬೆಳ್ಳುಳ್ಳಿನ 2 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀರು ಹಾಕೋ ಮೊದಲೇ ಈ ರೀತಿ ನೆನ್ಸ್ಕೊಂಡಿರೋ ಅಕ್ಕಿನ ಹಾಕೊಂಡು 1 ನಿಮಿಷ ಫ್ರೈ ಮಾಡಿದ್ರೆ ಪಲಾವ್ ಉದ್ರುದ್ರಾಗುತ್ತೆ. ನಾವಿಲ್ಲಿ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕೊಂಡಿದ್ದೀವಿ. ಈಗ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ಅಷ್ಟರಲ್ಲಿ ರಾಯ್ತಾಗ್ ರೆಡಿ ಮಾಡ್ಕೊಳ್ಳೋಣವಾ? ಮೊಸರು, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಾಯ್ತಾ ರೆಡಿ. ಬನ್ನಿ ಈಗ ನಮ್ಮ ಪಲಾವ್ ಸ್ಟೇಟಸ್ ನೋಡೋಣ. ಆವಾಗ ಈ ತರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಪಲಾವ್ ರೆಡಿ ಅನ್ಕೊಂಡ್ರಾ? ಇನ್ನು ಉಪ್ಪೇ ಹಾಕಿಲ್ಲ. ಉಪ್ಪು ಹಾಕೊಂಡು ಕಲ್ಸಿದ್ರೆ ಈ ನಮ್ಮ ಸ್ಪೆಷಲ್ ಆನಿಯನ್ ಪುಲಾವ್ ಸವಿಯಲು ಸಿದ್ಧ. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್
ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.